ಸಿಲಿಂಡರ್ ಏರಿಕೆ ಆಯಿತು. ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಫಿಕ್ಸ್ ಏರಿಕೆಯಾಗೋದು ಫಿಕ್ಸ್ ಅನ್ನಲಾಗ್ತಿದೆ. ಯಾಕೆಂದ್ರೆ ಸಿಲಿಂಡರ್ ಏರಿಕೆ ಆಯಿತು. ಈಗ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಫಿಕ್ಸ್ ಅನ್ನಲಾಗ್ತಿದೆ. ಭಾರತದಲ್ಲಿ ಡೀಸೆಲ್ ದರ ಏರಿಕೆ ಫಿಕ್ಸ್ ಅನ್ನಲಾಗ್ತಿದೆ. ಮಧ್ಯಪ್ರಾಚ್ಯ ಧಗಧಗ ಅಂತಿದೆ. ಕಚ್ಚಾ ತೈಲದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿರುವಂತದ್ದು. ಬರೋಬ್ಬರಿ $115 ತಲುಪಿದಂತಹ ಬ್ಯಾರೆಲ್ ಆಯಿಲ್ ಭಾರತಕ್ಕೂ ತಟ್ಟತ್ತೆ. ಹಾಗಾದ್ರೆ ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಿಸಿ ಅನ್ನುವಂತೆ ಯುದ್ಧದಲ್ಲಿ ತೈಲ ಘಟಕಗಳು ಧ್ವಂಸವಾಗಿದೆ, ಇಂಧನದ ಕೊರತೆ ಉಂಟಾಗಿದೆ, ಉತ್ಪಾದನಾ ವೆಚ್ಚ ಹೆಚ್ಚಳವಾಗಿದೆ, ಹರ್ಮುಜ್ ಜಲಸಂಧಿ ಲಾಕ್ ಆಗಿರುವಂತದ್ದು, ಭಾರತಕ್ಕೆ ಪೂರೈಕೆ ಆಗುವ ಕಚ್ಚಾ ತೈಲವೂ ಕೂಡ ಬರ್ತಿಲ್ಲ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಇಲ್ಲಿಯವರೆಗೆ ಏರಿಕೆ ಆಗಿಲ್ಲ, ಆದ್ರೆ ಇನ್ನು ಮೇಲೆ ಆಗೋದು ಫಿಕ್ಸ್ ಅನ್ನಲಾಗ್ತಿದೆ. $115 ತಲುಪಿದಂತ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ ಏರಿಕೆ ಚಕ್ರವ್ಯೂಹದಲ್ಲಿ ಸಿಲುಕಿರುವಂತಹ ಭಾರತ ಕೂಡ ಯುದ್ಧದ ಹೆಸರು ಹೇಳಿ ಬೆಲೆ ಏರಿಕೆ ಮಾಡಲು ಸರ್ಕಾರ ಸಿದ್ಧವಾಗಿದೆಯಾ? ಸಿಲಿಂಡರ್ ಏರಿಕೆ ಆಯ್ತು, ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗತ್ತೆ ಅನ್ನಲಾಗ್ತಿದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತ ಎಲ್ಲ ಸಾಧ್ಯತೆಗಳು ಇವೆ. ಯಾಕೆಂದ್ರೆ ಕಚ್ಚಾ ತೈಲದ ಪೂರೈಕೆ ಏನಿದೆ ಅಲ್ಲ, ಅದರಲ್ಲಿ ವ್ಯತ್ಯಾಸವಾಗಿರುವಂತದ್ದು. ಅಲ್ಲಿ ಯುದ್ಧದ ಪರಿಣಾಮ ಇಲ್ಲಿ ಎದುರಿಸ್ತಾ ಇದ್ದೇವೆ. ಬರೋಬ್ಬರಿ $115 ತಲುಪಿದಂತಹ ಬ್ಯಾರೆಲ್ ಆಯಿಲ್ ಭಾರತಕ್ಕೆ ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಿಸಿ ಹೀಗೆ ತಟ್ಟುತ್ತಾ ಇದೆ. ಬೆಲೆ ಏರಿಕೆಯಿಂದ ಯುದ್ಧದಲ್ಲಿ ತೈಲ ಘಟಕಗಳು ಧ್ವಂಸವಾಗಿವೆ, ಇಂಧನದ ಕೊರತೆ ಉಂಟಾಗಿದೆ, ಇಡೀ ಜಗತ್ತಿನಾದ್ಯಂತ ಉತ್ಪಾದನೆಯ ವೆಚ್ಚ ಹೆಚ್ಚಳವಾಗಿದೆ ಮತ್ತು ಹರ್ಮುಜ್ ಜಲಸಂಧಿ ಬಂದಾಗಿರೋ ಕಾರಣಕ್ಕೆ ಕಚ್ಚಾ ತೈಲ ಭಾರತಕ್ಕೆ ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ದರದ ಏರಿಕೆ ಅನಿವಾರ್ಯ ಅನ್ನಲಾಗ್ತಿದೆ. ಇಲ್ಲಿವರೆಗೂ ಏರಿಕೆಯಾಗಿಲ್ಲ, ಆದ್ರೆ ಇನ್ನು ಮೇಲೆ ಸರ್ಕಾರ ಏರಿಕೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. $115 ತಲುಪಿದಂತಹ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ, ತೈಲ ಬೆಲೆ ಏರಿಕೆ ಚಕ್ರವ್ಯೂಹದಲ್ಲಿ ಭಾರತ ಕೂಡ ಸಿಲುಕಿದೆ. ಹೊರತಾಗೇನು ಇಲ್ಲ, ಕಚ್ಚಾ ತೈಲದ ಪೂರೈಕೆನೇ ಇಲ್ಲ. ಇನ್ನು ಸರ್ಕಾರ ಯುದ್ಧ ಆಗ್ತಿದೆ ಅನ್ನುವಂತಹ ಕಾರಣಕ್ಕೆ ಬೆಲೆಯನ್ನ ಹೆಚ್ಚು ಮಾಡಬಹುದು. ಸಿಲಿಂಡರ್ ಏರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆಯಾಗತ್ತೆ. ಅಫ್ಕೋರ್ಸ್ ಕಚ್ಚಾ ತೈಲದ ಪೂರೈಕೆ ಮಾಡೋದ್ರಲ್ಲಿ ಬಹಳನೇ ವ್ಯತ್ಯಾಸ ಕಂಡು ಬರ್ತಿರೋದ್ರಿಂದ ಯುದ್ಧದ ಬಿಸಿ ಭಾರತದ ಮೇಲೆ ಈ ರೀತಿಯಾಗಿ ತಟ್ತಾ ಇದೆ. ಸಿಲಿಂಡರ್ ಏರಿಕೆಯಾಯಿತು ಬೆಲೆಯಲ್ಲಿ, ಇನ್ನು ಕಚ್ಚಾ ತೈಲದ ಪೂರೈಕೆಯಲ್ಲಿ ಇಷ್ಟು ವ್ಯತ್ಯಾಸವಾಗಿರೋದ್ರಿಂದ ಮತ್ತು ಬೆಲೆ ಏರಿಕೆ ಕೂಡ ಕಚ್ಚಾ ತೈಲದಲ್ಲಿ $115ಗೆ ಏರಿರೋದ್ರಿಂದ ಒಂದು ಬ್ಯಾರೆಲ್ ಆಯಿಲ್ ಈಗ $115. ಇಲ್ಲಿಯವರೆಗೂ ಕೂಡ ಏರಿಕೆ ಮಾಡಲ್ಲ ಅಂತಾನೆ ಸರ್ಕಾರ ಹೇಳಿತ್ತು. ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆದಾಗಲೂ ಕೂಡ ನಾವು ಅದೇ ದರವನ್ನ ಕಂಟಿನ್ಯೂ ಮಾಡಿದ್ವಿ. ಹಾಗಾಗಿ ಈ ಬಾರಿ ಏರಿಕೆ ಮಾಡಲ್ಲ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಗಳನ್ನ ನೋಡಿದ್ರೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $115 ತಲುಪಿರುವಾಗ ಭಾರತ ಕೂಡ ಈ ತೈಲ ಬೆಲೆ ಏರಿಕೆಯ ಚಕ್ರವ್ಯೂಹದಲ್ಲಿ ಸಿಲುಕುತ್ತೆ. ಯುದ್ಧದ ಹೆಸರು ಹೇಳಿ ಸರ್ಕಾರ ತೈಲ ಬೆಲೆ ಏರಿಕೆಯನ್ನ ಮಾಡಬಹುದು. ಸಿಲಿಂಡರ್ ಏರಿಕೆ ಆಯ್ತು, ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇವೆ. ಕಚ್ಚಾ ತೈಲದ ಪೂರೈಕೆನೇ ಇಲ್ಲ ಮತ್ತು ಇರುವಂತಹ ತೈಲವನ್ನ ದುಬಾರಿಯಾಗಿ ಮಾರಬೇಕಾಗತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ನೋಡೋದಾದ್ರೆ ಅತಿ ಶೀಘ್ರವೇ ಮೋಸ್ಟ್ಲಿ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚಾಗಬಹುದು. ಯುದ್ಧದಲ್ಲಿ ತೈಲ ಘಟಕಗಳು ಧ್ವಂಸವಾಗಿದೆ, ಇಂಧನ ಕೊರತೆ ಉಂಟಾಗಿದೆ, ಉತ್ಪಾದನಾ ವೆಚ್ಚ ಹೆಚ್ಚಳವಾಗಿದೆ, ಹರ್ಮುಜ್ ಜಲಸಂಧಿ ಲಾಕ್ ಆಗಿದೆ. ಇನ್ನು ಕಚ್ಚಾ ತೈಲವು ಭಾರತಕ್ಕೆ ಪೂರೈಕೆ ಆಗ್ತಾನೆ ಇಲ್ಲ ಅನ್ನುವಂಥ ಎಲ್ಲ ಸಂದರ್ಭಗಳನ್ನ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುತ್ತೆ. ಈ ಏರಿಕೆಯ ಹೊರೆ ಸಾಮಾನ್ಯ ನಾಗರಿಕರ ಮೇಲೆ ಬೀಳುತ್ತೆ.